ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಲಾಂಗ್ ಡೇಸ್ ಆಗಿತ್ತು, ಮತ್ತು ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ. ತುಂಬ ಬ್ಯುಸಿ ಇರೋದ್ರಿಂದ ಮಾಡೋಕ್ಕಾಗಿದ್ದಿಲ್ಲ ವೀಡಿಯೋ. ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋದು ಏನು ಗೊತ್ತಾ, ಫೇಸ್ ಪ್ಯಾಕ್. ಸೊ ನನ್ನ ಫೇಸ್ ನೋಡ್ಬೋದು ನೀವು, ನ್ಯಾಚುರಲಾಗೇ ಇರ್ತೀನಿ, ಮನೇಲಿ ಕೂಡ ಹೀಗೆ ಇರ್ತೀನಿ. ಸೊ ಇದನ್ನು ನೀವು ಹೈಡ್ರಾ ಫೇಶಿಯಲ್ ಎಲ್ಲ ಮಾಡಿಸ್ಕೋತೀರಾ ಗೊತ್ತಾ. ಸೊ ಅದ್ರಿಗಿಂತ ಬೆಸ್ಟ್ ರಿಸಲ್ಟ್ ಇದರಲ್ಲಿರುತ್ತೆ. ನಾನು ತೋರಿಸ್ಕೊಡ್ತಿರೋ ಸೀಕ್ರೆಟ್ ನಿಮಗೂ ಇವತ್ತು ಹೇಳ್ಕೊಡ್ತೀನಿ. ಆ್ಯಂಡ್ ಇದನ್ನು ವೀಕ್ಲಿ ನೀವು 3 ಟೈಮ್ಸ್ ಅಪ್ಲೈ ಮಾಡಿದ್ರೆ ಯಾವ ಹೈಡ್ರಾ ಫೇಶಿಯಲು ಬೇಕಾಗಿಲ್ಲ, ಸೀರಿಯಸ್ಲಿ ಹೇಳಬೇಕು ಅಂದರೆ. ಸೊ ಇದನ್ನು 3 ಟೈಮ್ಸ್, ವೀಕಲ್ಲಿ ಒಂದು 3 ಟೈಮ್ಸ್ ಅಪ್ಲೈ ಮಾಡಿ. ಆ್ಯಂಡ್ ಇದಾದಮೇಲೆ ಕೋಲ್ಡ್ ವಾಟರ್ ಅಂದರೆ ಐಸ್ ವಾಟರ್ ಇರುತ್ತಲ್ವ, ಅದನ್ನು ಫ್ರಿಜ್ಜಲ್ಲಿ ಐಸ್ ಇಟ್ಬಿಟ್ಟು ಸೊ ಅದನ್ನು ಐಸ್ ರಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫೇಸ್ ಕೂಡ ಕ್ಲಿಯರಾಗಿ ನ್ಯಾಚುರಲಾಗಿ ನಮ್ಮ ಫೇಸ್ನ ನಾವು ಕಾಪಾಡ್ಕೋಬೋದು. ಸೊ ಇದರಿಂದ ನೀವು ಆಚೆ ಹೋಗ್ಬಿಟ್ಟು ಹೈಡ್ರಾ ಫೇಶಿಯಲ್ಗೆ ಅಷ್ಟೊಂದು ದುಡ್ಡು ಸುರಿಯೋದ್ರಿಂದ, ಹೈಡ್ರಾ ಫೇಶಿಯಲ್ ಅಂತ ಹೆಸ್ರು ಅಷ್ಟೇ, ಬಟ್ ಪಾರ್ಲರ್ ಹೋದರೆ ಫೇಶಿಯಲ್ ಅಂತ ಮಾಡ್ತಾರೆ, ಇವ್ರು ಅಫಿಷಿಯಲ್ ಆಗಿ ಹೈಡ್ರಾ ಫೇಶಿಯಲ್ ಅಂತ ಇಟ್ಟಿದ್ದಾರೆ. ಬಟ್ ನಾವು ಅದನ್ನು ಮನೆಯಲ್ಲೇ ನಾವು ನಮ್ಮ ಫೇಸ್ನ ಯಾವ ಥರ ಇಟ್ಕೋಬೇಕು ಅಂತ ಗೊತ್ತಿದ್ರೆ ನಮ್ಮ ಫೇಸ್ನ ನಾವು ಕಾಪಾಡ್ಕೋಬೋದಲ್ವಾ. ಸೊ ಅದೊಂದು ನನ್ನ ಇಂಟೆನ್ಷನ್ ಅಷ್ಟೇ. ಬಟ್ ಇದು ನೀವು ಆ್ಯಕ್ಚುಲಿ ಟ್ರೈ ಮಾಡಿ, ಸೀರಿಯಸ್ಸಾಗಿ ನಾನು ಮತ್ತೆ ಹೇಳ್ತಾ ಇರೋದ್ರಿಂದ ನೀವು ಟ್ರೈ ಮಾಡಿ ನೋಡಿ ಯಾವ ಥರ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ನೀವೇ ಟ್ರೈ ಮಾಡಿಬಿಟ್ಟು ನನಗೆ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ರಿಸಲ್ಟ್ ಅಂತ. ಇದೊಂದೇ ಅಲ್ಲ, ನೀವು ಮನೇಲಿ ಸಿಗೋ ಐಟಮ್ಗಳಿಂದನೇ ನೀವು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಂಗೆ ಚೂರು ಡಾರ್ಕ್ ಸರ್ಕಲ್ ಇದೆ, ಪಾಪು ಇರೋದ್ರಿಂದ ಸೊ ನಿದ್ದೆ ಇರಲ್ವಲ್ಲ, ಹಾಗಾಗಷ್ಟೇ. ಅದು ಬಿಟ್ಟರೆ ನನ್ನ ಫೇಸಲ್ಲಿ ಯಾವುದೇ ರೀತಿ ಇಲ್ಲ. ಇದು ಒಂದೇ ಒಂದು ಪಿಂಪಲ್ ಬಂತು, ಅದು ಹೆಂಗೆ ಬಂತೋ ಗೊತ್ತಿಲ್ಲ. ಅದು ಬಿಟ್ಟರೆ ನಾನು ನ್ಯಾಚುರಲಾಗೆ ನನ್ನ ಫೇಸ್ನ ನಾನು ಆದಷ್ಟು ನಾನು ನ್ಯಾಚುರಲಾಗೇ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ಸ್ಟಾರ್ಟ್ ಮಾಡೋಣ. ಯಾವ ಥರ ಫೇಸ್ ಪ್ಯಾಕ್ ಮಾಡಿ ನಾನು ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ಹೇಳಿದ್ನಲ್ಲ, ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ, ಆಮೇಲೆ ಕಾಫಿ ಪೌಡರ್, ಆಯಿತಾ. ಆ್ಯಂಡ್ ನೆಕ್ಸ್ಟು ಹನಿ ತೊಗೋಬೇಕು, ಸ್ವಲ್ಪ ಹಾಕಿದರೆ ಸಾಕು, ಎಷ್ಟು ಸಾಕು. ಆ್ಯಂಡ್ ಲಾಸ್ಟಿಗೆ ಸೀಕ್ರೆಟ್ ಏನು ಗೊತ್ತಾ, ಮೇನ್ ಇದಕ್ಕೆ ಹಾಲು, ಅದನ್ನು ತೊಳೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ತೊಳೆದಿಟ್ಕೊಂಡ್ರೆ ಈ ಥರ ನೀರು ಚೆನ್ನಾಗಿ ಬರುತ್ತೆ ಅದರಲ್ಲಿ. ಸೊ ಇದನ್ನು ಮೇನ್ ಹಾಕಬೇಕಾಗಿರೋದು ಇದಕ್ಕೆ. ಸೊ ಇಷ್ಟು ಓಕೆನಾ. ಸೊ ಇದನ್ನಿಷ್ಟು ಹಾಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ಗೆ ಹಾಕಬೇಕು. ಇಷ್ಟೇ ಗಾಯ್ಸ್ ಸೀಕ್ರೆಟ್. ಇದರಲ್ಲಿ ಸೀಕ್ರೆಟ್ ಮೇನ್ ಏನು ಅಂತಂದರೆ, ಆಲೂಗೆಡ್ಡೆ ಇದೆಯಲ್ಲ ಅದನ್ನು ತೊಳೆದ್ಬಿಟ್ಟು ಇದಕ್ಕೆ ಹಾಕೊಂಡಿದ್ದೀವಿ ರಸನ. ಸೊ ಅದರಿಂದ ಸ್ಕಿನ್ ಬ್ರೈಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ಸೊ ಇವಾಗ ಅಪ್ಲೈ ಮಾಡೋಣ, ನಿಮ್ಗೆ ತೋರಿಸ್ತೀನಿ. ಫಸ್ಟು ಹೇರ್ ಬ್ಯಾಂಡ್ ಹಾಕ್ಕೊಳ್ಳಿ. ಸೊ ಇರಿಟೇಷನ್ ಆಗಬೇಡಿ ಫೇಸ್ಗೆ, ಸೊ ಹಂಗಾಗಿ. ಆ್ಯಂಡ್ ನಾನು ಇದು ನೋಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನು ನಾನು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದನ್ನು ನೀವು ಅಪ್ಲೈ ಮಾಡಿ ಒಂದು 20 ಮಿನಿಟ್ಸ್, ಅಂದರೆ ನಿಮ್ಮ ಫೇಸಲ್ಲಿ ಇದು ಅಪ್ಲೈ ಮಾಡಿರ್ತೀರಲ್ಲ ಅದು ಡ್ರೈ ಆಗಬೇಕು ಅಷ್ಟೇವರೆಗೂ ಇದನ್ನು ನೀವು ಫೇಸಲ್ಲಿ ಹಾಗೆ ಇಟ್ಕೊಳ್ಳಿ. ಯಾರ ಹತ್ರ ಬ್ರಷ್ ಇಲ್ಲ ಅವ್ರ ಕೈಯಲ್ಲೇ ಅಪ್ಲೈ ಮಾಡ್ಬೋದು, ನೋ ಪ್ರಾಬ್ಲಮ್. ಸ್ವಲ್ಪ ತಿಕ್ಕಾಗಿ ಹಾಕೊಳ್ಳಿ ಫೇಸ್ಗೆ, ಓಕೆನಾ. ನಂಗೆ ಬ್ರಷ್ ಕಂಫರ್ಟೇಬಲ್ ಅನಿಸ್ತದೆ, ಸೊ ಕೈಯಲ್ಲಿ ಅಪ್ಲೈ ಮಾಡ್ತೀನಿ. ಸೊ ಇದನ್ನು ನೀವು ನೆಕ್ಕು ಕೂಡ ಹಾಕೋಬೋದು. ಸೊ ಇದಾಯಿತು, ಇನ್ನೂ ಇಷ್ಟು ಉಳಿದಿದೆ. ಸೊ ಇದನ್ನು ನಾನು ಕೈಗೆಲ್ಲ ಅಪ್ಲೈ ಮಾಡ್ಕೋತೀನಿ. ಇದಾಗಿ ಒಂದು 20 ಮಿನಿಟ್ಸ್ ಡ್ರೈ ಆಗಕ್ಕೆ ಬಿಡೋಣ. ಸೊ ಆಫ್ಟರ್ ದಟ್ ನಾನು ವಾಶ್ ಮಾಡಿಬಿಟ್ಟು ನಾನು ಫೇಸ್ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ, ಓಕೆನಾ. ಸೊ ಟ್ರೈ ಮಾಡಿ ಪ್ಲೀಸ್.
ಮತ್ತೆ ಮತ್ತೆ ಹೇಳ್ಸ್ಕೊಬೇಡಿ ಆಯಿತಾ. ಎಷ್ಟು ಸಲ ಅಂತ ನಾನು ಹೇಳಬೇಕು, ಒಂದು ಸಲ ಹೇಳ್ತೀನಿ, 2 ಸಲ ಹೇಳ್ತೀನಿ. ಸೊ ಟ್ರೈ ಮಾಡಿ ಪ್ಲೀಸ್, ಓಕೆನಾ. ನಾನು ಏನೊಂದು ತಿಕ್ಕ ಹಾಕ್ಕೊಂಡಿದ್ದೀನಿ. ಜಸ್ಟ್ ವೀಕಲ್ಲಿ 3 ಟೈಮ್ಸ್ ಆದರೂ ಟ್ರೈ ಮಾಡಿ. ನಾನು ಆ್ಯಕ್ಚುಲಿ ಒಂದೇ ಸಲ ಟ್ರೈ ಮಾಡೋದು. ನನಗೆ ಯಾವಾಗ ಫ್ರೀ ಅನ್ಸುತ್ತೆ, ನನಗೆ ಯಾವಾಗ ಅಪ್ಲೈ ಮಾಡ್ಕೋಬೇಕು, ನನ್ನ ಫೇಸ್ ಚೆನ್ನಾಗಿರಬೇಕು ಅಂತ ಅವಾಗ ಅನಿಸುತ್ತೋ ಅವಾಗ ಮಾತ್ರ ಇದು ನಾನು ಅಪ್ಲೈ ಮಾಡೋದು. ಸೊ ನೀವು ಮಾಡಿ. ಆಮೇಲೆ ಸಿಗ್ತೀನಿ. ಆಫ್ಟರ್ ದಟ್ ನಾನು ಫೇಸ್ ವಾಶ್ ಮಾಡಿದ್ಮೇಲೆ ಸಿಗ್ತೀನಿ. ಆವಾಗ ನೀವೇ ನೋಡ್ಬೋದು. ಯಾವುದೇ ರೀತಿ ಕ್ರೀಮ್ ಆಗಲಿ ಏನೂ ಅಪ್ಲೈ ಮಾಡಲ್ಲ, ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡಿ ಬಂದಿದ್ದೀನಿ. ಸೊ ನನ್ನ ಫೇಸ್ ನೋಡ್ಬೋದು ನೀವು, ಎಷ್ಟು ಬ್ರೈಟಾಗಿ ಕಾಣಿಸ್ತಿದ್ದಲ್ಲ ನೋಡಿ. ಯಾವುದೇ ರೀತಿ ಕ್ರೀಮ್ ಅಪ್ಲೈ ಮಾಡಿಲ್ಲ, ಇಷ್ಟೇ ಹೇಳ್ತಾರೋದು ನಾನು. ಯಾವುದೇ ರೀತಿ ಕ್ರೀಮ್ ನಾನು ಅಪ್ಲೈ ಮಾಡಿಲ್ಲ. ಸೊ ಫೇಸ್ಗೆ ನಾನು ಆ ಪ್ಯಾಕ್ ಏನಿತ್ತು ರೆಡಿ ಮಾಡಿದ್ದೆ, ಅದನ್ನು ಅಪ್ಲೈ ಮಾಡಿ 20 ಮಿನಿಟ್ಸ್ ಬಿಟ್ಟಿದ್ದೆ. ಅದ್ರ ನೆಕ್ಸ್ಟು ನಾನು 20 ಮಿನಿಟ್ಸ್ ಆದಮೇಲೆ ಡ್ರೈ ಆದಮೇಲೆ ಫೇಸ್ನ ಸ್ಕ್ರಬ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ನಾವು ಅದು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ, ಅದರಲ್ಲೇ ನಿಮಗೆ ಸ್ಕ್ರಬ್ಬಿಂಗ್ ಟೈಪಲ್ಲೇ ಸಿಗುತ್ತೆ ಆ ಪ್ಯಾಕಲ್ಲಿ. ಸೊ ಅವಾಗ ಏನು ಮಾಡಿ ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡುವಾಗಲೂ ಅಷ್ಟೇ ಆದಷ್ಟು ಕೋಲ್ಡ್ ವಾಟ್ರನ್ನ ಯೂಸ್ ಮಾಡಿ. ಸೊ ಆವಾಗ ನೀವು ಎಷ್ಟೇ ಏಜ್ ಆದ್ರೂ ಹೆಂಗಾಗಿ ಕಾಣಿಸ್ತಾರೆ. ಮೇನ್ ಅದರಲ್ಲೂ ಕೂಡ ನಿಮ್ಗೆ ಸೀಕ್ರೆಟ್ ಏನು ಅಂತಂದರೆ ಆದಷ್ಟು ತಣ್ಣೀರನ್ನು ಯೂಸ್ ಮಾಡಬೇಕು. ಬಿಸಿನೀರಿಂದ ನಾವು ಫೇಸ್ಗೆ ವಾಶ್ ಮಾಡೋದ್ರಿಂದ ನಮ್ಮ ಫೇಸು ಏಜ್ ಆದವ್ರಂಗೆ ಕಾಣಿಸುತ್ತೆ. ಸೊ ಹಂಗೆ ಕಾಣಿಸ್ಬಾರ್ದು ಅಂತಂದರೆ ಆದಷ್ಟು ಕೋಲ್ಡ್ ವಾಟ್ರನ್ನ ಯೂಸ್ ಮಾಡಿ. ಸೊ ನೀವು ಡೈಲಿ ಎದ್ದಿದ ತಕ್ಷಣ ಬೆಳಿಗ್ಗೆ ನೀವು ನಾ ಹೇಳಿದ್ನಲ್ಲ, ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಫ್ರೀಝರಲ್ಲಿ ಇಡಿ, ಅದನ್ನು ತೆಗೆದು ಸ್ವಲ್ಪ ನೀರು ಹಾಕಿದ್ರೆ ನಿಮ್ಗೆ ಅದು ಐಸ್ ವಾಟ್ರ್ ಥರ ಕನ್ವರ್ಟ್ ಆಗುತ್ತೆ. ಸೊ ಆ ವಾಟ್ರನ್ನ ನೀವು ಡೈಲಿ ಒಂದು 5 ಮಿನಿಟ್ಸು ಅಂದರೆ ಅದರೊಳಗಡೆ ಡಿಪ್ ಮಾಡ್ಕೋಬೇಕು. ಆ ಬೌಲ್ ಇರುತ್ತಲ್ಲ, ಐಸ್ ವಾಟ್ರ್ ಬೌಲ್. ಸೊ ಅದನ್ನು ನೀವು ಡಿಪ್ ಮಾಡಿ ಫೇಸ್ ವಾಶ್ ಮಾಡೋದ್ರಿಂದ ನಿಮ್ಗೆ ಸ್ಕಿನ್ನು ಬ್ರೈಟಾಗಿ ಕಾಣಿಸುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿ ಗೈಸ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.